ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್ ನೋಡಿ, ಇವತ್ತೇನು ಸಿವಿಲ್ PC ಎಕ್ಸಾಮ್ ಆಗಿದೆಯಲ್ಲ, ನಾನ್ HKದು ಅದರದ್ದು GK ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ಗಳನ್ನು ನೋಡೋಣ. ಇದು ನೋಡಿ ಸಂಭವನೀಯ ಕೀ ಉತ್ತರಗಳಾಗಿರ್ತವೆ. ಕೀ ಆನ್ಸರ್ಗಳು ಸಂಭವನೀಯ ಆಗಿರುತ್ತೆ ನೋಡಿ. ಆಲ್ಮೋಸ್ಟ್ ಒಂದು 90ರಿಂದ 95 ಕ್ವಶನ್ನು ಕರೆಕ್ಟ್ ಆಗಿರುತ್ತೆ. ಇನ್ನೊಂದು 5 ಕ್ವಶನ್ ಹೆಚ್ಚು ಕಡಿಮೆ ಆಗ್ಬೋದು. ಮತ್ತು ನೋಡಿ, ಕೆಲವೊಂದು ಗ್ರೇಸ್ ಬರ್ತಿರ್ತವೆ, ಯಾಕೆಂದರೆ ಕ್ವಶನಲ್ಲಿ ರಾಂಗ್ ಮಾಡಿರ್ತಾರೆ ಮತ್ತು ಆಪ್ಷನಲ್ಲಿನೂ ರಾಂಗ್ ಕೊಟ್ಟಿರ್ತಾರೆ. ಕೆಲವೊಂದು 5ರಿಂದ 10 ಕ್ವಶನ್ಗಳು ಸ್ವಲ್ಪ ವೇರಿ ಆಗ್ಬೋದು ನೋಡಿ. 90+ ಸರಿಯಾದ ಉತ್ತರಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ನೋಡಿ. ಯಾರೆಲ್ಲ ಎಕ್ಸಾಮ್ ಬರೆದಿದ್ದೀರಲ್ಲ ಅವರು ಕೀ ಆನ್ಸರ್ಗಳನ್ನು ನೋಡ್ಕೊಳ್ಳಿ. ಮತ್ತು ಯಾರಾದರೂ ಕ್ವಶನ್ ಪೇಪರ್ ತೊಗೊಂಡು ಸಾಲ್ವ್ ಮಾಡ್ತಿದ್ರೆ ಈ ಕೀ ಆನ್ಸರ್ಗಳನ್ನು ನೋಡಿ ಟಿಕ್ ಮಾಡ್ಕೊಳ್ಳಿ, ಓಕೆನಾ. ನೋಡಿ, ಇದು ಯಾವ ಸೀರೀಸ್ ಅಂದರೆ ಕ್ವಶನ್ ಪೇಪರು C3 ಇದೆ. C3 ಇದ್ದವರು ಡೈರೆಕ್ಟಾಗಿ 1ರಿಂದ ಸ್ಟಾರ್ಟ್ ಮಾಡ್ಬೋದು. ಇಲ್ಲ ಬೇರೆ ನೋಡಿ C1 C2 ಈ ಥರ ಬೇರೆ ಸೀರೀಸ್ ಇದ್ದರೆ ನೀವೇನಂದರೆ ಕ್ವಶನ್ ವೈಸು ಸಾಲ್ವ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಯಾಕಂದರೆ ಕ್ವಶನಲ್ಲಿ ವೇರಿ ಇರುತ್ತೆ. ಇಲ್ಲಿ 1 ನಂಬರ್ ಇದ್ದರೆ ಬೇರೆಯದರಲ್ಲಿ 20 ನಂಬರ್ ಇರುತ್ತೆ. ಕೆಲವೊಂದರಲ್ಲಿ 50 ನಂಬರಿಂದ ಸ್ಟಾರ್ಟ್ ಆಗುತ್ತೆ, ಕೆಲವೊಂದರಲ್ಲಿ 80 ನಂಬರಿಂದ ಸ್ಟಾರ್ಟ್ ಆಗುತ್ತೆ. ಸೊ C3 ಇರೋರು ಮಾತ್ರ ಡೈರೆಕ್ಟ್ 1ರಿಂದ ಸ್ಟಾರ್ಟ್ ಮಾಡ್ಬೋದು ನೋಡಿ. ನಾನು ಡೈರೆಕ್ಟ್ ಆನ್ಸರ್ಗಳನ್ನು ಹೇಳ್ಕೊಂಡು ಹೋಗ್ತೀನಿ ನೋಡಿ. ನಿಮ್ಮದು ಯಾವುದು ಕರೆಕ್ಟ್ ಆಗಿದೆ, ಯಾವುದು ರಾಂಗ್ ಆಗಿದೆ ಅಂತೇಳಿ ನೋಡ್ಕೊಳ್ಳಿ. ಕೆಲವೊಂದು ವೇರಿ ಆಗಿದ್ದರೆ ನನಗೆ ಕಮೆಂಟ್ನ ಮಾಡ್ಬೋದು ನೋಡಿ. ಫಸ್ಟ್ ಕ್ವಶನ್ ನೋಡಿ, ಯಾವ ಸನ್ನಿವೇಶದಲ್ಲಿ ಸರ್ಕಾರಿ ನೌಕರನು ಗೌಪ್ಯತೆಯ ಕರ್ತವ್ಯವನ್ನು ಉಲ್ಲಂಘಿಸುತ್ತಾನೆ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇದು ಆಪ್ಷನ್ ಯಾವುದಾಗುತ್ತೆ ಅಂದರೆ 3ನೇ ನೋಡಿ, ಮಾಹಿತಿಯನ್ನು ಅಧಿಕೃತ ಅನುಮತಿ ಇಲ್ಲದೆ ಅಂತ ಕೊಟ್ಟಿದ್ದಾರೆ. ಸಂಬಂಧಿಕರೊಂದಿಗೆ ಹಂಚಿಕೊಂಡಾಗ ಏನಾಗುತ್ತೆ ಅಂದರೆ ಉಲ್ಲಂಘನೆ ಮಾಡ್ದಂಗೆ ಆಗುತ್ತೆ. ಸೊ ಇದು ಫಸ್ಟ್ ಕ್ವಶನ್ಗೆ 3ನೇ ಆಪ್ಷನ್ ನೋಡಿ. ನೆಕ್ಸ್ಟ್ ನೋಡಿ, 2ನೇದು, ಸಂಸ್ಥೆ ಒಳಗಿನ ತಪ್ಪು ಮತ್ತು ಕಾನೂನುಬಾಹಿರ ಅಥವಾ ಅನೈತಿಕ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಉದ್ಯೋಗಿ ಅಥವಾ ಒಳಗಿನವರು ಬಹಿರಂಗಪಡಿಸುವುದನ್ನು ಏನಂತ ಕರೀತಾರೆ ಅಂದರೆ ವಿಷಲ್ ಬ್ಲೋವಿಂಗ್ ಅಂತ ಏನು ಕೊಟ್ಟಿದ್ದಾರಲ್ಲ, ಇದು 3ನೇ ಆಪ್ಷನು. ಇದಕ್ಕೂ 2ನೇದಕ್ಕೂ ಕರೆಕ್ಟ್ ಆಪ್ಷನ್ ನೋಡಿ. ನೆಕ್ಸ್ಟ್ ನೋಡಿ, 3ನೇದು ನೋಡಿ, ನೋಲನ್ ಸಮಿತಿ ಬಗ್ಗೆ ಕೊಟ್ಟಿದ್ದಾರೆ. ನೋಲನ್ ಸಮಿತಿನ ಮುಂಚೆ ಏನಂತ ಕರಿತಿದ್ರು, ಜನಪ್ರಿಯವಾಗಿ ಏನಂತ ಕರಿತಿದ್ರು ಅಂತ ಕೇಳಿದ್ದಾರೆ. ಇದನ್ನು 1995 ರಚನೆ ಮಾಡ್ತಾರೆ ನೋಡಿ. ಇದು ಆಪ್ಷನ್ ಯಾವುದಾಗುತ್ತೆ ಅಂದರೆ 3ನೇದಕ್ಕೆ 1ನೇದು ನೋಡಿ, ಸಾರ್ವಜನಿಕ ಜೀವನದ 7 ತತ್ವಗಳು ಅಂತ ಕೊಟ್ಟಿದ್ದಾರಲ್ಲ, ಇದು ಆಪ್ಷನ್ನು ಕರೆಕ್ಟ್ ಆಗುತ್ತೆ. ಇಲ್ಲಿ 8 ಕೊಟ್ಟಿದ್ದಾರೆ, ಇಲ್ಲಿ 5 ಕೊಟ್ಟಿದ್ದಾರೆ, ನೆಕ್ಸ್ಟ್ 9 ಕೊಟ್ಟಿದ್ದಾರೆ, ಅದು ಆಗಲ್ಲ ಆಪ್ಷನ್ನು. 7 ಅಂತ ಏನಿದೆಯಲ್ಲ ಅದು ಕರೆಕ್ಟ್ ಆಗುತ್ತೆ. 1ನೇ ಆಪ್ಷನು 3ನೇ ಕ್ವಶನ್ಗೆ ಕರೆಕ್ಟ್ ಆಪ್ಷನ್ ನೋಡಿ. ನೆಕ್ಸ್ಟ್ ನೋಡಿ, ಯಾವುದಂದರೆ 4ನೇದು, ಕೆಲವೊಂದು ಕ್ವಶನ್ಗಳು ಹೆಂಗಿದಾವೆ ಅಂದರೆ ಜನರಲ್ ನಾಲೆಜು, ಅಂದರೆ ನೀವು ಬುಕ್ಸ್ಗಳನ್ನು ಬಿಟ್ಟು ಎಕ್ಸ್ಟ್ರಾ ಏನಾದರೂ ಓದಿದರೆ ಇವಕ್ಕೆ ಟಿಕ್ ಮಾಡ್ಬೋದು ನೋಡಿ. ಆ ರೀತಿ ಕ್ವಶನ್ಗಳನ್ನು ಕೇಳಿದರೆ. 4ನೇ ಕ್ವಶನ್ ನೋಡಿ, ಜಾತ್ಯತೀತ ಪ್ರಜಾಪ್ರಭುತ್ವ ರಾಷ್ಟ್ರದ ಸದಸ್ಯರಾಗಿ ಪೊಲೀಸರ ಬಗ್ಗೆನೇ ಕೇಳಿದ್ದಾರೆ. ಪೊಲೀಸರು ಈ ಕೆಳಗಿನ ಯಾವ ಅಂಶಗಳಿಗಿಂತ ಮೇಲಿರಲು ನಿರಂತರವಾಗಿ ಶ್ರಮಿಸಬೇಕು ಅಂದರೆ ಸಾರ್ವತ್ರಿಕ ಭ್ರಾತೃತ್ವ ಅಂತಿದೆಯಲ್ಲ, ಇದು 4ನೇ ಆಪ್ಷನ್ನು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, 5ನೇದು ನೋಡಿ, ಇದನ್ನು ಯಾವ ರೀತಿ ಹಾಕ್ಬೋದು ಅಂತ ನಾನು ಹೇಳ್ತೀನಿ ನೋಡಿ. 5ನೇ ಆಪ್ಷನ್ ಗೊತ್ತಿಲ್ಲ ಅಂದ್ರೂ, 5ನೇ ಕ್ವಶನ್ ಗೊತ್ತಿಲ್ಲ ಅಂದ್ರೂ ಯಾವುದಕ್ಕೆ ಟಿಕ್ ಮಾಡ್ಬೋದು ಅಂತ ಹೇಳ್ತೀನಿ ನೋಡಿ. ಕೆಲಸದ ಸ್ಥಳದಲ್ಲಿ ನೈತಿಕ ನಡವಳಿಕೆಯು, ನೈತಿಕ ಅಂತ ಕೊಟ್ಟಿದ್ದಾರೆ ಅಂದರೆ ಪಾಸಿಟಿವ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಕೆಳಗಡೆ ಆಪ್ಷನ್ ನೋಡಿ, ತಿರುಚುವಿಕೆ ಅಂದರೆ ನೋಡಿ ಇದು ನೆಗೆಟಿವ್ ಆಗುತ್ತೆ, ಸೊ ಇದು ಆಗಲ್ಲ. ನೆಕ್ಸ್ಟ್ ನೋಡಿ, ಸಹೋದ್ಯೋಗಿಗಳ ಮಧ್ಯೆ ಅನುಮಾನ ಅಂತ ಕೊಟ್ಟಿದ್ದಾರೆ. ಅನುಮಾನ ಅಂದರೆ ನೋಡಿ ಇದು ನೆಗೆಟಿವ್ ಆಗುತ್ತೆ, ಇದು ಆಗಲ್ಲ. ನೆಕ್ಸ್ಟ್ ನೋಡಿ, ರಹಸ್ಯ ಅಂತ ಕೊಟ್ಟಿದ್ದಾರೆ. ಸ್ಪರ್ಧೆ ಬಿಡಿ, ರಹಸ್ಯ ಅಂತ ಕೊಟ್ಟಿದ್ದಾರೆ, ಸೊ ಇದು ಏನಾಗುತ್ತೆ, ನೆಗೆಟಿವ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಡಿ ನೋಡಿ, ನಂಬಿಕೆ ಮತ್ತು ಈ ನೋಡಿ ಸಮಗ್ರತೆ ಕೊಟ್ಟಿದ್ದಾರೆ. ಸೊ ಏನಾಗುತ್ತೆ, ಎರಡೂ ಪಾಸಿಟಿವ್ ಆಗುತ್ತೆ. ಸೊ ಇಲ್ಲಿ ನೋಡಿ, ನೈತಿಕ ನಡವಳಿಕೆ ಅಂದರೆ ಪಾಸಿಟಿವ್. ಸೊ ನೋಡಿ, ಇದರಲ್ಲಿ ನಂಬಿಕೆ ಮತ್ತು ಸಮಗ್ರತೆ ಏನಿಂತಿದೆಯಲ್ಲ ಆಪ್ಷನು ಡಿ ಮತ್ತು ಈ 2ನೇ ಆಪ್ಷನ್ಗೆ ಕರೆಕ್ಟ್ ಆಪ್ಷನ್ ಆಗುತ್ತೆ ಇದು. ಸೊ 5ನೇದಕ್ಕೆ ಈ ರೀತಿ ಹಾಕಬೇಕು. ಕ್ವಶನಲ್ಲಿ ನೋಡಿ ನೆಗೆಟಿವ್ ಕೇಳಿದಾರ, ಪಾಸಿಟಿವ್ ಕೇಳಿದಾರ ನೋಡಿಕೊಂಡು ಟಿಕ್ ಮಾಡ್ಬೋದು. ಈ ಥರ ನೋಡಿ, ತಿರುಚುವಿಕೆ, ಅನುಮಾನ, ರಹಸ್ಯ ಅಂತ ಏನಿದೆಯಲ್ಲ ಅವೆಲ್ಲ ನೆಗೆಟಿವ್ ಪಾಯಿಂಟ್ಗಳು. ಸೊ ಅದನ್ನು ರಿಮೂವ್ ಮಾಡಿದ್ರೆ ನೀವು ಆಪ್ಷನ್ನ ಈಸಿಯಾಗಿ ಹಾಕ್ಬೋದು. ನೆಕ್ಸ್ಟ್ ನೋಡಿ, 6ನೇ ಪ್ರಶ್ನೆ ನೋಡಿ, ಈಸಿ ಇದೆ, ತುಂಬ ಈಸಿ ಕೇಳಿದ್ದಾರೆ. ಪಾಲಿಟಿ ಬಗ್ಗೆ ಇದೆ. ಪಾಲಿಟಿ ಕ್ವಶನ್ಗಳು ಎಲ್ಲ ಈಸಿನೇ ಕೇಳಿದ್ದಾರೆ. 6ನೇದು ನೋಡಿ, ಶಾಸನ ರಚನೆ ಸಂಬಂಧಿಸಿದಂತೆ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸರಿಯಾಗಿದೆ ಅಥವಾ ತಪ್ಪಾಗಿದೆ ಇದನ್ನು ಕರೆಕ್ಟಾಗಿ ನೋಡ್ಕೋಬೇಕು. 1ನೇ ಆಪ್ಷನ್ ನೋಡಿ, ಇದು ಕರೆಕ್ಟ್ ಇದೆ, ನೀವು ನೋಡ್ಕೊಳ್ಳಿ. 2ನೇದು ನೋಡಿ, 2ನೇ ಆಪ್ಷನ್ ನೋಡಿ, ಬಿ ಏನು ಕೊಟ್ಟಿದ್ದಾರೆ, 107ನೇ ವಿಧಿ ಬಗ್ಗೆ ಕೊಟ್ಟಿದ್ದಾರೆ. 107 ಇಲ್ಲಿ ಹಣಕಾಸು ಮಸೂದೆ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ನೋಡಿ, 2 ಸದನದಲ್ಲಿ ಮಂಡಿಸ್ಬೋದು ಅಂತ ಕೊಟ್ಟಿದ್ದಾರೆ. ಸೊ ಇದು ತಪ್ಪಾಗುತ್ತೆ, ಲೋಕಸಭೆಯಲ್ಲಿ ಮಾತ್ರ ಮಂಡಿಸ್ಬೋದು. ಸೊ ಅದಕ್ಕೆ ಇದನ್ನು ರಿಮೂವ್ ಮಾಡಿದ್ರೆ ಬಿ ರಿಮೂವ್ ಮಾಡಬೇಕು. ಇಲ್ಲಿ ಬಿ ಇದೆ, ಇದನ್ನು ರಿಮೂವ್ ಮಾಡಿದ್ರೆ ಹೋಯ್ತು. ನೆಕ್ಸ್ಟ್ ನೋಡಿ, ಡಿ ಆಪ್ಷನ್ ಏನು ಕೊಟ್ಟಿದ್ದಾರೆ ನೋಡಿ, ಸಂಸತ್ತಿನ ಉಭಯ ಸದನಗಳ ಪರಿಶೀಲನೆ ನಂತರ ಮಸೂದೆ ಏನಾಗುತ್ತೆ, ಕಾಯ್ದೆಯಾಗಿ ಜಾರಿಯಾಗುತ್ತೆ. ಇದು ಕರೆಕ್ಟ್ ಇದೆ. ಸೊ ಡಿ ಆಪ್ಷನು ಇಲ್ಲಿದೆ, ಇಲ್ಲಿಲ್ಲ, ಇದನ್ನು ತೆಗೆದ್ರೆ 2 ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ನೋಡಿ, C1 ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಸೊ ಆಪ್ಷನ್ ಯಾವುದಂದರೆ ಇದಕ್ಕೆ ಎ ಸಿ ಡಿ ಕರೆಕ್ಟ್ ಇದೆ ನೋಡಿ. ಇಲ್ಲಿ ಸಂಸತ್ತಿನ ಅಧಿವೇಶನ ಮುಕ್ತಾಯಗೊಂಡರೂ ಅಥವಾ ಮುಂದೂಡಿದರೂ ಏನಾಗುತ್ತೆ, ಅದು ಮಸೂದೆ ಜೀವಂತವಾಗಿರೋನೇ ಇರುತ್ತೆ. ಸೊ ಅದು ಬಿಲ್ ಲ್ಯಾಪ್ಸ್ ಆಗಲ್ಲ.
ಸೊ ಅದಕ್ಕೆ ACD ಆಪ್ಷನ್ ಕರೆಕ್ಟಾಗಿದೆ. ನೆಕ್ಸ್ಟ್ ನೋಡಿ 7ನೇ ಪ್ರಶ್ನೆ ಈಸಿ ಇದೆ. UPSC ಸದಸ್ಯರನ್ನು ನೇಮಕಾತಿ ಮಾಡುವರಂತ ಕೇಳಿದ್ದಾರೆ. UPSC ನೋಡಿ ಭಾರತದ ರಾಷ್ಟ್ರಪತಿಯರು. ಇಲ್ಲಿ KPSC ಸದಸ್ಯರನ್ನು ಯಾವ ರೀತಿ ಗವರ್ನರ್ ಅಪಾಯಿಂಟ್ ಮಾಡ್ತಾರಲ್ಲ ಅದೇ ರೀತಿ ಅಲ್ಲಿ ಪ್ರೆಸಿಡೆಂಟು UPSC ಸದಸ್ಯರನ್ನು ನೇಮಕಾತಿ ಮಾಡ್ತಾರೆ. ನೆಕ್ಸ್ಟ್ ನೋಡಿ ಕೆಳಗಿನ ಯಾವುದನ್ನು ಸಂವಿಧಾನದ 7ನೇ ಅನುಸೂಚಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ್ದು ಬರುತ್ತೆ ಅಂದರೆ ABC ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ. ABC ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ 9ನೇದು ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಕಾರ್ಯಾಂಗವು ಯಾವುದಕ್ಕೆ ನೇರವಾಗಿ ಉತ್ತರ ಆಗಿರುತ್ತೆ ಅಂದರೆ ಇದಕ್ಕೆ ಯಾವುದಂದರೆ ಶಾಸಕಾಂಗ. ನೋಡಿ 4ನೇ ಆಪ್ಷನು ಕರೆಕ್ಟ್ ಆಗಿದೆ. ನೆಕ್ಸ್ಟ್ ನೋಡಿ 10ನೇದು ಈಸಿ ಇದೆ. ಭಾರತದ ತುರ್ತು ಪರಿಸ್ಥಿತಿ ಭಾಗ ಕೇಳಿದರೆ ಇದು ಯಾವುದಂದರೆ 18ನೇ ಭಾಗ ಆಗುತ್ತೆ. ಸೊ ಇಲ್ಲಿ ರೋಮನ್ ಅಂಕಿಯಲ್ಲಿ ಕೊಟ್ಟಿದ್ದಾರೆ 18, ಇದಕ್ಕೆ 2ನೇ ಆಪ್ಷನು ಕರೆಕ್ಟ್ ಆಗಿದೆ. ನೆಕ್ಸ್ಟ್ ನೋಡಿ 11ನೇದು 356ನೇ ಆರ್ಟಿಕಲ್ ಗೊತ್ತಿದೆ ನಿಮಗೆ, ರಾಷ್ಟ್ರಪತಿ ಆಡಳಿತಕ್ಕೆ ಸಂಬಂಧಪಟ್ಟಂತೆ. ಇದು ನೋಡಿ ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮ ಬೀರುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಬೀರುವುದಿಲ್ಲ. ಇಲ್ಲಿ ಏನು ಕೇಳಿದ್ದಾರೆ ನೋಡಿ, ಸರಿ ಇಲ್ಲ ಅಂತ ಕೇಳಿದ್ದಾರೆ. ಇದನ್ನು ನೋಡ್ಕೋಬೇಕು, ಯಾವ್ದು ಸರಿಯಾಗಿದೆ ಅಥವಾ ಯಾವ್ದು ಸರಿಯಾಗಿಲ್ಲ. ಕ್ವಶನಲ್ಲಿ ಇದು ನೋಡೋದೇ ಇಲ್ಲ ನಾವು. 356 ಆರ್ಟಿಕಲ್ ನೋಡ್ಕೊತೀವಿ. ನೆಕ್ಸ್ಟ್ ಏನಂದರೆ ರಾಷ್ಟ್ರಪತಿ ಆಡಳಿತ ನೋಡ್ಕೊತೀವಿ ಅಷ್ಟೇ. ಅದನ್ನು ನೋಡಿದ ಮೇಲೆ ಯಾವುದು ಸರಿಯಾಗಿದೆ ಅಂತ ಟಿಕ್ ಮಾಡ್ತೀವಿ. ಇಲ್ಲಿ ಸರಿಯಾಗಿಲ್ಲ ಅಂತ ಕೇಳಿದರೆ ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮ ಬೀರುತ್ತದೆ ಅಂತ ಇದೆಯಲ್ಲ, ಇದು ಬೀರುವುದಿಲ್ಲ. ಸೊ ಆಪ್ಷನ್ 4 ಆಗುತ್ತೆ ಇದಕ್ಕೆ. ನೆಕ್ಸ್ಟ್ ನೋಡಿ 12ನೇ ಕ್ವಶನ್ ತುಂಬ ಈಸಿ ಇದೆ. ಸಂವಿಧಾನ ರಚನಾ ಸಭೆಯ ಶಾಶ್ವತ ಅಧ್ಯಕ್ಷರಾಗಿ ರಾಜೇಂದ್ರ ಪ್ರಸಾದ್ ಇದ್ದರು. ಅದಕ್ಕಿಂತ ಮುಂಚೆ ಹಂಗಾಮಿ ಯಾರಿದೆ ಅಂತ ಕೇಳಿದ್ದಾರೆ. ಯಾವುದಂದರೆ ಇದು ಸಚ್ಚಿದಾನಂದ್ ಸಿನ್ಹಾ ಅಂತ ಏನಿದೆಯಲ್ಲ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ 13ನೇದು ನೋಡಿ, ಇದನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ ಯಾವುದಾಗುತ್ತೆ ಅಂದರೆ ಇದಕ್ಕೆ B ಮಾತ್ರ ಸರಿಯಾಗಿದೆ, ಏನೇನಾಗಿದೆ ತಪ್ಪಾಗಿದೆ. ನೆಕ್ಸ್ಟ್ ನೋಡಿ 14ನೇದು ತುಂಬ ಈಸಿ ಕೇಳಿದರೆ, ಹೊಂದಿಸಿ ಬರೆಯಿರಿದೆ. ಇದಕ್ಕೆ 14ನೇದು 1ನೇ ಆಪ್ಷನು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ 15ನೇದು ಭಾರತ ಒಕ್ಕೂಟದ ರಾಷ್ಟ್ರಪತಿಯನ್ನು ಚುನಾಯಿಸುವರು ಅಂತ ಕೇಳಿದರೆ ಇದು ಯಾವುದಾಗುತ್ತೆ ಅಂದರೆ ಆಪ್ಷನ್ 4 ಸಂಸತ್ತು, ರಾಜ್ಯ ವಿಧಾನಸಭೆಗಳು ಮತ್ತು ದೆಹಲಿ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭೆ ಚುನಾಯಿತ ಸದಸ್ಯರು ಇದಕ್ಕೆ ವೋಟಿಂಗ್ನ ಹಾಕ್ತಾರೆ. ಯಾರಿಗಂದರೆ ರಾಷ್ಟ್ರಪತಿಯವರಿಗೆ ಚುನಾಯಿತ ಸದಸ್ಯರು ಇರಬೇಕಾ. ಮತ್ತು ನೆಕ್ಸ್ಟ್ ನೋಡಿ 16ನೇದು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಯಾವುವು ರಾಜ್ಯಸಭೆಯಲ್ಲಿ ಪ್ರಾತಿನಿಧಿತ್ವ ಹೊಂದಿಲ್ಲ ಅಂತ ಕೇಳಿದ್ದಾರೆ. ಯಾವುದಂದರೆ ಚಂಡೀಗಢ, ಲಕ್ಷದ್ವೀಪ ಮತ್ತು ಲಡಾಖು. ಆಪ್ಷನ್ 2 ಸರಿಯಾದ ಉತ್ತರ. ನೆಕ್ಸ್ಟು 17ನೇ ನೋಡಿ, ಭಾರತ ಸರ್ಕಾರದ ಅತ್ಯುನ್ನತ ಕಾನೂನು ಸಲಹೆಗಾರ ಕೇಳಿದ್ದಾರೆ. ಯಾವುದಂದರೆ ಅಟಾರ್ನಿ ಜನರಲ್. ಅಡ್ವೊಕೇಟ್ ಜನರಲ್ಲು ಸ್ಟೇಟಲ್ಲಿ ಆಗಿರ್ತಾರೆ. ಇದು ಅಡ್ವೊಕೇಟ್ ಜನರಲ್ ಏನು ಕೊಟ್ಟಿದ್ದಾರಲ್ಲ ಇದು ಸ್ಟೇಟಲ್ಲಿ, ಅಟಾರ್ನಿ ಜನರಲ್ಲು ಭಾರತ ಸರ್ಕಾರದಲ್ಲಿ. ನೋಡಿ ಪಾಲಿಟಿ ತುಂಬ ಈಸಿ ಕೇಳಿದ್ದಾರೆ. ನೆಕ್ಸ್ಟ್ ನೋಡಿ 18ನೇದು ಈಸಿ ಕೇಳಿದರೆ, ರಾಜ್ಯಪಾಲರು ತಮ್ಮ ರಾಜೀನಾಮೆಯ ಪತ್ರನ ಯಾರಿಗೆ ಕೊಡ್ತಾರೆ ಅಂದರೆ ರಾಷ್ಟ್ರಪತಿಯವರಿಗೆ ಕೊಡ್ತಾರೆ. ನೆಕ್ಸ್ಟ್ ನೋಡಿ 19ನೇ ಪ್ರಶ್ನೆ 163ನೇ ಆರ್ಟಿಕಲ್ ಕೇಳಿದರೆ. ಇಲ್ಲಿ ನೋಡಿ ಸಚಿವ ಸಂಪುಟವು ನೆರವು ಮತ್ತು ಸಲಹೆ ಅಂತ ಕೇಳಿದರೆ ಇದು ಯಾವುದಕ್ಕಾಗತ್ತೆ ಅಂದರೆ ಇದು ಆಪ್ಷನ್ ತಪ್ಪಿದೆ. ಯಾವುದಂದರೆ ರಾಜ್ಯದ ರಾಜ್ಯಪಾಲರಲ್ಲ, ಮುಖ್ಯಮಂತ್ರಿಗೆ. ನೋಡಿ ಇದು ಮುಖ್ಯಮಂತ್ರಿಗೆ ಅವರು ನೆರವು ಕೊಡ್ತಾರೆ ಮತ್ತು ಸಲಹೆಯನ್ನು ನೀಡ್ತಾರೆ. ಯಾವುದಂದರೆ ಸಚಿವ ಸಂಪುಟ. ನೆಕ್ಸ್ಟ್ ನೋಡಿ 20ನೇ ಪ್ರಶ್ನೆ, ಇದು ಹಿಸ್ಟ್ರಿ ಇದೆ, ಈಸಿ ಇದೆ. ಇದರಲ್ಲಿ A ಮತ್ತು C ಕರೆಕ್ಟಾಗಿದೆ. ಯೋಗ ತಪ್ಪು ಕೊಟ್ಟಿದ್ದಾರೆ, ಯಾಕಂದರೆ ಪತಂಜಲಿ ಬರುತ್ತೆ. ಮೀಮಾಂಸ ಇದು ಯಾವುದಕ್ಕೆ, ಪೂರ್ವ ಮೀಮಾಂಸ ನೋಡಿ ಇದು ಯಾವುದಕ್ಕೆ ಬರುತ್ತೆ ಅಂದರೆ ಜೈಮಿನಿ. ಇಲ್ಲಿ ಚೇಂಜ್ ಮಾಡಿದ್ದೇನೆ. ನ್ಯಾಯ ಗೌತಮ ಕರೆಕ್ಟ್ ಇದೆ, ಸಾಂಖ್ಯ ಕಪಿಲ ಕರೆಕ್ಟ್ ಇದೆ. ಸೊ ಇದು ಆಪ್ಷನ್ 4ನೇ ಆಪ್ಷನ್ ನೋಡಿ A ಮತ್ತು C ಸರಿಯಾಗಿದೆ. ನೆಕ್ಸ್ಟ್ ನೋಡಿ 21ನೇ ಪ್ರಶ್ನೆ, ಇಲ್ಲಿ ಹೊಂದಿಸಿ ಬರೆಯರಿದೆ. ಡೇಗಳು ಕೊಟ್ಟಿದ್ದಾನೆ ಮತ್ತು ದಿನಾಚರಣೆ ಕೊಟ್ಟಿದ್ದಾನೆ. ಈಸಿ ಇದೆ ಇದು. ಆಪ್ಷನ್ ನೋಡಿ ಇದಕ್ಕೆ 1ನೇದು ಸರಿಯಾದ ಉತ್ತರ. ಟಿಕ್ ಮಾಡ್ಕೊಳ್ಳಿ, ನೋಡಿ ಯಾವ್ದು ಸರಿಯಾಗಿದೆ ಯಾವ್ದು ತಪ್ಪಾಗಿದೆ ಅಂತೇಳಿ. ನೆಕ್ಸ್ಟ್ ನೋಡಿ ಇದು 22ನೇದು ಒಲಿಂಪಿಕ್ ಧ್ಯೇಯ ಸರಿಯಾದ ಕ್ರಮ ಕೇಳಿದ್ದಾರೆ. ಇಲ್ಲಿ ಯಾವುದಾಗುತ್ತೆ ಅಂದರೆ 1ನೇ ಆಪ್ಷನ್ ನೋಡಿ, ಫಾಸ್ಟರ್ ಆಗುತ್ತೆ, ಹೈಯರ್, ಸ್ಟ್ರಾಂಗರು, ಟುಗೆದರು. ಸೊ ಸೀರಿಯಲ್ ವೈಸ್ ಜೋಡ್ಸೋಕೆ ಕೇಳಿದ್ದಾರೆ. ಇದು 1ನೇ ಆಪ್ಷನು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 23ನೇ ಪ್ರಶ್ನೆ ನೋಡಿ. 23ನೇ ಪ್ರಶ್ನೆ ನೋಡಿ, ಮೊಟ್ಟ ಮೊದಲ ಸಮ್ಮರ್ ಪ್ಯಾರಾ ಒಲಿಂಪಿಕ್ ಎಲ್ಲಿ ನಡೆದಿತ್ತಂದರೆ ರೋಮು ಮತ್ತು ಇಯರ್ ಕೇಳಿದರೆ 1960. ನೆಕ್ಸ್ಟು 24ನೇ ಪ್ರಶ್ನೆ ನೋಡಿ, ಮಾನವ ಅಭಿವೃದ್ಧಿ ಸೂಚ್ಯಂಕದ ಬಗ್ಗೆ ಕೇಳಿದರೆ. ಇದರಲ್ಲಿ C ಮಾತ್ರ ಸರಿಯಾಗಿದೆ. ಆರೋಗ್ಯ, ಶಿಕ್ಷಣ ಮತ್ತು ಜೀವನ ಮಟ್ಟನ ಅಳಿತಾರೆ. ಸೊ ಇದನ್ನು ಸೂಚ್ಯಂಕವಾಗಿ ಇಟ್ಕೊತಾರೆ, ಆರೋಗ್ಯ, ಶಿಕ್ಷಣ ಮತ್ತು ಜೀವನ ಮಟ್ಟ. ಓಕೆನಾ. ಇದು 24ನೇದಕ್ಕೂ 1ನೇ ಆಪ್ಷನ್ ಸರಿಯಾಗಿದೆ. ನೆಕ್ಸ್ಟ್ ನೋಡಿ 25ನೇದು ತುಂಬ ಈಸಿ ಇದೆ. ಹಣಕಾಸು ಆಯೋಗ ಮತ್ತು ಮುಖ್ಯಸ್ಥರು ಕೇಳಿದರೆ ಇದು ಆಪ್ಷನ್ 3 ಆಗುತ್ತೆ. ನೋಡಿ ಇದಕ್ಕೆ ಕರೆಕ್ಟಾಗಿ ನೋಡ್ಕೊಳ್ಳಿ. 25ನೇ ಕ್ವಶನು 3ನೇ ಆಪ್ಷನ್ನು. ನೆಕ್ಸ್ಟು 26ನೇ ನೋಡಿ, ಟರ್ನರ್ ಸಿಂಡ್ರೋಮ್ ಕಾಯಿಲೆ ಬಗ್ಗೆ ಕೇಳಿದರೆ ಇದು ಆಪ್ಷನ್ 1 ಆಗುತ್ತೆ. ಇದಕ್ಕೆ 26ಕ್ಕೆ 1ನೇ ಆಪ್ಷನ್ ನೋಡಿ. ನೆಕ್ಸ್ಟ್ 27 ನೋಡಿ, ಕೆಳಗಿನ ಯಾವ ಮೈಕ್ರೋಬಾ ಅಂದರೆ ಪಾಚಿಯನ್ನು ಗಗನಯಾತ್ರಿಗಳು ಆಹಾರ ಬಳಸುವರು ಅಂತ ಕೇಳಿದರೆ ಯಾವುದಂದರೆ ಸ್ಪೈರುಲಿನಾ. ಗಗನಯಾತ್ರಿಗಳು ಆಹಾರವಾಗಿ ಬಳಸ್ತಾರಂತೆ ಇದನ್ನು, ಸ್ಪೈರುಲಿನಾ ಅಂತಿದೆಯಲ್ಲ ಆಪ್ಷನ್ ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡಿ 28ನೇದು ಮಿನಾಮಾಟ ಒಪ್ಪಂದ ಅಂತ ಕೇಳಿದ್ದಾರೆ. ಇಷ್ಟೇ ನೋಡಿದ್ರೆ ಸಾಕು ನೀವು. ಮಿನಾಮಾಟ ಒಪ್ಪಂದ ಯಾವುದಕ್ಕಂದರೆ ಪಾದರಸ.
ಪಾದರಸಕ್ಕೆ ರಿಲೇಟೆಡ್ ಇದೆ. ಮೂರನೇ ಆಪ್ಷನ್ ಇದಕ್ಕೆ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟು 29ನೇ ನೋಡಿ, ನ್ಯಾಚುರಲ್ ಗ್ಯಾಸ್ ಬಗ್ಗೆ ಕೇಳಿದ್ದಾರೆ, CNG ಬಗ್ಗೆ ಕೇಳಿದ್ದಾರೆ, CNG. ಸೊ ಇದಕ್ಕೆ ABD ಸರಿಯಾದ ಉತ್ತರ ನೋಡಿ. ಸಿ ಏನಿದೆಯಲ್ಲ ಇದು ತಪ್ಪಾಗಿದೆ. ಓಕೆನಾ. ನೆಕ್ಸ್ಟ್ ನೋಡಿ 30ನೇದು, ಮೀನಿನ ಎಣ್ಣೆಯಲ್ಲಿ ಸಮೃದ್ಧವಾಗಿರೋದು ಕೇಳಿದರೆ ಇದು omega-3 ಫ್ಯಾಟಿ ಆ್ಯಸಿಡ್ಗಳಂತ ಆಪ್ಷನ್ 1 ಇದೆಯಲ್ಲ ಇದು ಸರಿಯಾದ ಉತ್ತರ. ನೆಕ್ಸ್ಟ್ 31ನೇದು ನೋಡಿ, ಯಾವುದಂದರೆ ಯಾವುದು ಮಾರ್ಪಾಡದ ಗುಂಪಿನಲ್ಲಿ ಯಾವುದು ಮಾರ್ಪಾಡದ ಎಲೆಗೆ ಸಂಬಂಧಪಟ್ಟಂಗೆ ಉದಾಹರಣೆ ಕೇಳಿದರೆ ಈರುಳ್ಳಿ ಮತ್ತು ಕ್ಯಾಕ್ಟಸ್ ಅಂತ ಏನು ಆಪ್ಷನ್ 3 ಇದೆಯಲ್ಲ ಇದು ಸರಿಯಾದ ಉತ್ತರ ನೋಡಿ. ನೆಕ್ಸ್ಟ್ ನೋಡಿ 32ನೇದು ಯಾವುದಂದರೆ ಮೂತ್ರಪಿಂಡಗಳ ಅಸಮರ್ಪಕ ಕಾರ್ಯನಿರ್ವಹಣೆ ರಕ್ತದಲ್ಲಿ ಯೂರಿಯಾದ ಪ್ರಮಾಣವನ್ನು ಹೆಚ್ಚಿಸಲು ಕಾರಣವಾಗಬಹುದು. ಈ ಸ್ಥಿತಿಯನ್ನು ಏನಂತಾರೆ, ಯುರೇಮಿಯಾ ಅಂತೇಳಿ ಆಪ್ಷನ್ 4 ಏನಿದೆಯಲ್ಲ ಇದು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ ಕ್ವಶನ್ ಪೇಪರ್ ನೋಡಿ ಅಷ್ಟೇನು ಟಫ್ ಆಗಿಲ್ಲ, VO ಕಂಪೇರ್ ಮಾಡಿದ್ರೆ. ಲಾಸ್ಟ್ 2024ರಲ್ಲಿ VO ಏನಾಗಿತ್ತಲ್ಲ ಅದಕ್ಕಿಂತ ತುಂಬ ಈಸಿ ಇದೆ. ನೆಕ್ಸ್ಟ್ 33ನೇ ನೋಡಿ, ಜೆಲ್ ವಿದ್ಯುಸ್ತರಣದಲ್ಲಿ DNA ಯಾವ ಕಡೆ ಚಲಿಸುತ್ತದೆ ಅಂದರೆ ಧನಾತ್ಮಕ ಎಲೆಕ್ಟ್ರೋಡ್ ಅಂತ ಆಪ್ಷನ್ 4 ಏನಿದೆಯಲ್ಲ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ 34ನೇದು, ಇಲ್ಲಿ ಗ್ರಹ ಮತ್ತು ಭ್ರಮಣೆಯ ಅವಧಿ ಕೇಳಿದರೆ ಇಲ್ಲಿ ಯಾವುದಾಗುತ್ತೆ ಅಂದರೆ ಆಪ್ಷನ್ 2 ನೋಡಿ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಆಗುತ್ತೆ. ನೆಕ್ಸ್ಟ್ ನೋಡಿ 35ನೇದು, ಇಲ್ಲಿ ಹೇಳಿಕೆ 1 ಮತ್ತು ಹೇಳಿಕೆ 2 ಕೊಟ್ಟಿದ್ದಾರೆ. ಇದರಲ್ಲಿ ಏನಾಗುತ್ತೆ ಅಂದರೆ ಹೇಳಿಕೆ 2 ತಪ್ಪಾಗಿದೆ, ಹೇಳಿಕೆ 1 ಸರಿಯಾಗಿದೆ. ಓಕೆನಾ. ನೋಡಿ ಆಪ್ಷನ್ ಇದಕ್ಕೆ 1 ಸರಿಯಾದ ಉತ್ತರ. ಕೆಲವೊಂದು ಸ್ವಲ್ಪ ವೇರಿ ಆಗಿರುತ್ತೆ, ನೀವು ಅದನ್ನು ಯಾವುದಂತೇಳಿ ನೀವು ಕಮೆಂಟ್ನ ಮಾಡ್ಬೋದು. ನೆಕ್ಸ್ಟ್ 36ನೇ ನೋಡಿ, ಗಗನದ ಬಗ್ಗೆ ಕೇಳಿದ್ದಾರೆ. ನ್ಯಾವಿಗೇಷನ್ ಸಿಸ್ಟಮ್ ಏನಿದೆಯಲ್ಲ ಇಂಡಿಯಾದು, ಇದು ಗಗನದ ಬಗ್ಗೆ ಕೇಳಿದ್ದಾರೆ. ಇದನ್ನು ಜಂಟಿಯಾಗಿ ಯಾರು ಅಭಿವೃದ್ಧಿಪಡಿಸಿದವರು ಅಂದರೆ ಇಸ್ರೋ ಅಂತ ಗೊತ್ತಿದೆ. ನೆಕ್ಸ್ಟ್ ಇಲ್ಲೊಂದು ಏನು ಮಾಡಿದ್ದಾರೆ ನೋಡಿ, DRDO ಕೊಟ್ಟಿದ್ದಾರೆ ಮತ್ತು AI ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಯಾವುದಾಗುತ್ತೆ ಅಂದರೆ ಇದು 3ನೇ ತಪ್ಪಿದೆ, 2ನೇದು ಕರೆಕ್ಟ್ ಆಗುತ್ತೆ ನೋಡಿ. ಇಸ್ರೋ ಮತ್ತು AI ಅಂತ ಏನು ಕೊಟ್ಟಿದ್ದಾರಲ್ಲ ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡಿ 37ನೇ ಪ್ರಶ್ನೆ, ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಬಗ್ಗೆ ಕೇಳಿದ್ದಾರೆ. ಸುರುಳಿಯಲ್ಲಿ ಮಿಶ್ರ ಲೋಹಗಳನ್ನು ಬಳಸ್ತಾರಂದರೆ ಇದರಲ್ಲಿ ನೋಡಿ ಮಿಶ್ರ ಲೋಹದ ರೋಧಶೀಲತೆಯು ಅದರ ಘಟಕ ಲೋಹಗಳಿಂತಲೂ ಹೆಚ್ಚಾಗಿರುತ್ತದೆ. ಸೊ ಇದು ಆಪ್ಷನ್ 3 ಏನಿದೆಯಲ್ಲ ಇದು ಕರೆಕ್ಟ್ ಆಗುತ್ತೆ ನೋಡಿ ಇದಕ್ಕೆ. ನೆಕ್ಸ್ಟು 38ನೇ ನೋಡಿ, ಇಲ್ಲೊಂದು ಬೇಸಿಕ್ ಕಾಮನ್ ಥರ ಕೊಟ್ಟಿದ್ದಾರೆ, ಕಾಮನ್ ಸೆನ್ಸ್ ಕ್ವಶನ್ ಥರ ಇದೆ. ಇದಕ್ಕೆ ಆಪ್ಷನ್ ನೋಡಿ ಯಾವುದಾಗುತ್ತೆ ಅಂದರೆ ಮೊಸರು ತಾಮ್ರದೊಂದಿಗೆ ವರ್ತಿಸುವುದು ಅಂತ ಆಪ್ಷನ್ 2 ಏನಿದೆಯಲ್ಲ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ 39ನೇ ಪ್ರಶ್ನೆ, ಇಲ್ಲಿ ಹೇಳಿಕೆ 1 ಮತ್ತು ಹೇಳಿಕೆ 2 ಕೊಟ್ಟಿದ್ದಾರೆ. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿಲ್ಲ. ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಉಲ್ಟಾ ಕೊಟ್ಟಿದ್ದಾರೆ. ಆಮ್ಲಗಳು ರುಚಿ ಕಹಿಯಾಗಿದೆ, ಪ್ರತ್ಯಾಮ್ಲಗಳು ರುಚಿ ಹುಳಿಯಾಗಿದೆ ಅಂತ ಏನಿದೆಯಲ್ಲ 2 ಆಪ್ಷನ್ಗಳು ತಪ್ಪಾಗಿವೆ. ನೆಕ್ಸ್ಟು 40ನೇ ಪ್ರಶ್ನೆ ನೋಡಿ, ಸೈನ್ಸ್ ರಿಲೇಟೆಡ್ ಇದೆ. ಸೈನ್ಸ್ ತುಂಬ ಕ್ವಶನ್ಗಳನ್ನು ಕೇಳಿದ್ದಾರೆ. ನಾನು ಹೇಳಿದ್ದೀನಿ ಸೈನ್ಸ್ ಮೇಲೆ ಫೋಕಸ್ ಮಾಡಿ ಅಂತೇಳಿ, ತುಂಬ ಕ್ವಶನ್ಗಳು ಬಂದಿದೆ. ಇದಕ್ಕೆ ಯಾವ್ದು ನೋಡಿ ಆಪ್ಷನ್ 40ನೇದು ಹೊಂದಿಸಿ ಬರೆಯಿರಿ. ಇದಕ್ಕೆ 4ನೇ ಆಪ್ಷನ್ ಕರೆಕ್ಟ್ ಆಗಿರುತ್ತೆ ನೋಡಿ. ನೆಕ್ಸ್ಟು 41ನೇ ಪ್ರಶ್ನೆ ನೋಡಿ, ದೂರದರ್ಶನದ ನಳಿಕೆಗಳು ಮತ್ತು ದೀಪಸ್ತಂಭಗಳಲ್ಲಿ ಅಂದರೆ ಲೈಟ್ ಹೌಸ್ಗಳಲ್ಲಿ ಉಪಯೋಗಿಸುವ ಅನಿಲ ಬಗ್ಗೆ ಕೇಳಿದ್ದಾರೆ. ಗ್ಯಾಸ್ ಯಾವುದಂತ ಕೇಳಿದ್ದಾರೆ. ಸೊ ಇದು ಕ್ರಿಪ್ಟಾನು ಮತ್ತು ಕ್ಸೆನಾನ್ ಅಂತ ಏನು ಆಪ್ಷನ್ 1 ಇದೆಯಲ್ಲ ಇದು 41ನೇದಕ್ಕೆ ಸರಿಯಾದ ಉತ್ತರ ನೋಡಿ. ನೆಕ್ಸ್ಟು 42ನೇ ಪ್ರಶ್ನೆ ನೋಡಿ, ಅಪಾಯ ಸಂಕೇತ ದೀಪಗಳು ಕೆಂಪು ಬಣ್ಣದಲ್ಲಿರುತ್ತವೆ ನೋಡಿ, ಏಕೆಂದರೆ ಕೆಂಪು ಬಣ್ಣವು ಮಂಜು ಅಥವಾ ಹೊಗೆಯಿಂದ ಕನಿಷ್ಠ ಚದುರುತ್ತದೆ. ಚದುರುವಿಕೆ ಕೇಳಿದ್ದಾರೆ. ಓಕೆನಾ, ಇದೇನಾಗುತ್ತೆ ಕನಿಷ್ಠ ಚದುರುವಿಕೆ ಆಗುತ್ತೆ. ನೆಕ್ಸ್ಟ್ ನೋಡಿ 43ನೇದು, ಸಾವಯವ ಅವಶೇಷದಿಂದಾಗಿ ಮಲಿನಗೊಂಡ ಬಾವಿಗಳು ಮತ್ತು ಕೆರೆಗಳನ್ನು ಶುದ್ಧೀಕರಿಸಲು ಯಾವುದು ಬಳಸ್ತಾರೆ ಅಂದರೆ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅಂತ ಏನಿದೆಯಲ್ಲ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟು 44ನೇ ಪ್ರಶ್ನೆ ನೋಡಿ ತುಂಬ ಪ್ರಶ್ನೆಗಳು ಸೈನ್ಸಿಂದ ಬಂದಿದ್ದಾವೆ. ಇಲ್ಲಿ ಉಪಕರಣಗಳು ಕೇಳಿದ್ದಾರೆ. ಮೆಜರ್ಮೆಂಟ್ ನೋಡಿ, ಇದು ಬಾರೋಮೀಟರ್ ಗೊತ್ತಿದೆ, ಸೊ ಇದಕ್ಕೆ ಡೈರೆಕ್ಟಾಗಿ ಹಾಕ್ತೀರಾ. ಥರ್ಮೋಮೀಟರ್ ಗೊತ್ತಿದೆ, ಇದಕ್ಕೆ ಡೈರೆಕ್ಟ್ ಹಾಕ್ತೀರಾ. ನೆಕ್ಸ್ಟ್ ನೋಡಿ ಇಲ್ಲಿ ಚೇಂಜ್ ಮಾಡಿದ್ದಾರೆ, ಒಂದು A ಮತ್ತು B ಚೇಂಜ್ ಮಾಡಿದ್ದಾರೆ. ಪ್ಯಾಂಥೋಗ್ರಾಫ್ ಏನಿದೆ ಇದು ಫಸ್ಟ್ ಆಪ್ಷನ್. ನಕ್ಷತ್ರಗಳನ್ನು ನಕಲು ಮಾಡಲು ಅಂತಿದೆಯಲ್ಲ, ದೊಡ್ಡದಾಗಿಸಲು ಮತ್ತು ಸಣ್ಣದಾಗಿಸಲು ಬಳಸ್ತಾರೆ. ಪ್ಲಾನಿಮೀಟರ್ ಏನಿದೆಯಲ್ಲ ಇದನ್ನು ಕ್ಷೇತ್ರವನ್ನು ಅಳೆಯಲು ಬಳಸ್ತಾರೆ. ಸೊ ಇಲ್ಲಿ ಚೇಂಜ್ ಮಾಡಿ ಇವೆರಡು ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ 45ನೇದು, ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಶಿಖರಗಳು ಕೊಟ್ಟಿದ್ದಾರೆ. ಎತ್ತರಕ್ಕೆ ಅನುಗುಣವಾಗಿ ಇಳಿಕೆ ಕ್ರಮದಲ್ಲಿ ಅಂತ ಕೇಳಿದ್ದಾರೆ. ಅಂದರೆ ಹೈಯೆಸ್ಟಿಂದ ಲೋಯೆಸ್ಟ್ವರೆಗೂ ನೀವು ಅರೇಂಜ್ ಮಾಡಬೇಕು ನೋಡಿ. ಇಲ್ಲಿ ಮುಳ್ಳಯ್ಯನಗಿರಿ ಆ ಥರ ಯಾವುದೂ ಕೊಟ್ಟಿಲ್ಲ. ನೀವು ಹೈ ಪ್ಲೇಸ್ಗಳಂದರೆ ಆ ಥರ ಥಿಂಕ್ ಮಾಡಿರ್ತಾರೆ. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಬಿಳಿಗಿರಿ ರಂಗನ ಬೆಟ್ಟ, ಗೋಪಾಲ ಸ್ವಾಮಿ ಬೆಟ್ಟ, ಮೇಲುಕೋಟೆ ಬೆಟ್ಟ ಮತ್ತು ಚಾಮುಂಡಿ ಬೆಟ್ಟ ಅಂತ ಏನು ಆಪ್ಷನ್ ಇದೆಯಲ್ಲ 4ನೇದು ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ ಘಾಟ್ಗಳ ಬಗ್ಗೆ ಕೇಳಿದ್ದಾರೆ. ಇದು ಈಸಿ ಇದೆ, ನೀವು ಆರಾಮ್ಸೆ ಇದನ್ನು C ರಿಮೂವ್ ಮಾಡಿದ್ರೆ ನೋಡಿ, ಪಾಲ್ಘಾಟ್ ರಿಮೂವ್ ಮಾಡಿದ್ರೆ ಆರಾಮ್ಸೆ ABDನ ಹಾಕ್ಬೋದು. ನೆಕ್ಸ್ಟು 47ನೇ ಪ್ರಶ್ನೆ ನೋಡಿ, ಇದು ನೋಡಿ ನೀವು ಮ್ಯಾಪ್ಗಳನ್ನು ಸ್ಟಡಿ ಮಾಡಿದರೆ ಈಸಿಯಾಗಿ ಹಾಕ್ಬೋದಾಗಿತ್ತು. ಇಲ್ಲಿ ಏನು ಡಾರ್ಕ್ ಕಲರ್ ಮಾಡಿದಾರಲ್ಲ, ಇಲ್ಲಿ ಯಾವ ಮಣ್ಣು ಇರುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ಯಾವುದಂದರೆ ಜಂಬಿಟ್ಟಿಗೆ ಮಣ್ಣು, ಯಾಕಂದರೆ ಇದು ಕೋಸ್ಟಲ್ ಲೈನ್ ಪಕ್ಕದಲ್ಲಿದೆ. ಸೊ ಇಲ್ಲಿ ಜಂಬಿಟ್ಟಿಗೆ ಮಣ್ಣು ಇರುತ್ತೆ. ಓಕೆನಾ. ನೆಕ್ಸ್ಟ್ ನೋಡಿ 48ನೇದು,
ನಗರಗಳ ವರ್ಗೀಕರಣ ಕೇಳಿದರೆ ಇಲ್ಲಿ ನೋಡಿ ಗಾತ್ರದ ಸಂಖ್ಯೆಗೆ ಸರಿಯಾದ ಕ್ರಮಗಳನ್ನು ಕಡಿಮೆ ಗಾತ್ರದಿಂದ ಹೆಚ್ಚಿಗೆ ಕೇಳಿದರೆ ಇಲ್ಲಿ ಯಾವುದಾಗುತ್ತೆ ಅಂದರೆ ಆಪ್ಷನ್ ಇದಕ್ಕೆ 2 ಸರಿಯಾದ ಉತ್ತರ. ಆಪ್ಷನ್ 2 ಸರಿಯಾದ ಉತ್ತರ ನೋಡಿ. ಇದಕ್ಕೆ ಫಸ್ಟ್ ಎ ಬರುತ್ತೆ, ನಗರ ಬರುತ್ತೆ, ನೆಕ್ಸ್ಟು ನಗರ ಸಮುಚ್ಚಯ ಬರುತ್ತೆ, ಆಮೇಲೆ ಮೆಗಾಲೋಫೋಲಿಸ್ ಬರುತ್ತೆ, ಬಿ ಆಮೇಲೆ ಲಾಸ್ಟ್ ಮೆಗಾ ಸಿಟಿ ಲಾಸ್ಟಿಗೆ ಬರುತ್ತೆ. ನೆಕ್ಸ್ಟು 49ನೇ ಪ್ರಶ್ನೆ ನೋಡಿ. ಇಲ್ಲಿ ಬಂದರುಗಳು ಮತ್ತು ಅವಕುರದ ಹೆಸರುಗಳನ್ನು ಕೇಳಿದರೆ ಇಲ್ಲಿ ಎ ಬಿ ಡಿ ಸರಿಯಾದ ಉತ್ತರ ನೋಡಿ, ಸಿ ತಪ್ಪಾಗಿದೆ. ಓಕೆನಾ. ನೆಕ್ಸ್ಟ್ ನೋಡಿ 50ನೇ ಪ್ರಶ್ನೆ, ಇದು ಈಸಿ ಇದೆ, ತುಂಬ ಈಸಿ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗೋದಿಲ್ಲ ಯಾವ ಸ್ಟೇಟಲ್ಲಿ ಅಂತ ಕೇಳಿದರೆ ಇದು ಬಿಹಾರ ಸರಿಯಾದ ಉತ್ತರ ಆಗುತ್ತೆ. ನೋಡಿ ಇಲ್ಲಿವರೆಗೂ 50 ಪ್ರಶ್ನೆಗಳಾಯಿತು. ನೆಕ್ಸ್ಟ್ 50ರಿಂದ 100 ಪ್ರಶ್ನೆಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಇನ್ನೊಂದು ವಿಡಿಯೋ ಬರುತ್ತೆ, ಅದನ್ನು ನೀವು ನೋಡ್ಕೋಬೋದು. ಓಕೆನಾ.